ರೇಡಿಯೋ ಸಿಟಿ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅವತ್ತಿನ ದಿನ ಬೆಳಗ್ಗೆ 6:30 ಗಡಿಯಾರ ಬೇರೆ ಜೋರಾಗಿ ಸೌಂಡ್ ಮಾಡ್ತಿತ್ತು. ಟಣ್ 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 ಅಂತ 5 ಬಾರಿ ಹೊಡ್ಕೋತಾ ಇತ್ತು. ಅದರ ಜೊತೆಗೆ ಏನೋ ಕರ್ರನ್ನೋ ಒಂದು ಸದ್ದು. ನೋಡಿದ್ರೆ ಕಾಲಿಂಗ್ ಬೆಲ್. ರಾತ್ರಿಯಿಂದ ನಿದ್ದೆ ಮಾಡಿದೆ. ಪ್ರತಿ 1 ಗಂಟೆಗೂ ಎದ್ದು ಬಂದು ಆ ಟೈಮ್ನ ನೋಡ್ತಿದ್ದ. ಟಿ ವಿ ನೋಡ್ತಿದ್ದ, ಟೈಮ್ ಪಾಸ್ ಮಾಡೋಕ್ಕೆ. ಕಂಪ್ಯೂಟರ್ ನೋಡ್ತಿದ್ದ, ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಿದ್ದ. ಫುಲ್ ಟೆನ್ಷನಲ್ಲಿದ್ದ ಆ ಹುಡುಗ ಶರತ್. ಯಾಕೆಂದರೆ ರಾತ್ರಿ ಎಲ್ಲ ಏನೋ ಒಂದು ವಿಚಾರದ ಬಗ್ಗೆ ತುಂಬ ಯೋಚನೆ ಮಾಡಿ ಬೆಳಗ್ಗೆ ಆ ಒಂದು ಶುಭ ಸುದ್ದಿಗೋಸ್ಕರ ಕಾಯ್ತಾ ಇದ್ದ. ಒಂದು ಕಡೆ ಬೆಳಗ್ಗೆ 7 ಗಂಟೆ ಗಡಿಯಾರ ಬೇರೆ ಸೌಂಡ್ ಮಾಡ್ತಿತ್ತು, ಕಾಲಿಂಗ್ ಬೆಲ್ ಬೇರೆ ಬಡ್ಕೋತಾ ಇತ್ತು. ಸೀದಾ ಹೋಗಿ ಬಾಗಿಲು ತೆಗೆದ. ರಾತ್ರಿ ಪ್ರಯಾಣ ಮಾಡಿ ಸುಸ್ತಾಗಿದ್ರು ಅವ್ರ ಅಪ್ಪ ಅಮ್ಮ. ಒಳಗೆ ಬನ್ನಿಮ್ಮ ಅಂತ ಅವ್ನು ಕರೆದ. ಅವ್ರ ಅಪ್ಪ ಅಮ್ಮ ಇಬ್ಬರು ಒಳಗೆ ಬಂದರು. ಅವರು ಸೀದಾ ಅವ್ರ ರೂಮಿಗೆ ಹೋದರು. ಶರತ್ ಬಾಗಿಲು ಮುಚ್ಚಿ ಅವ್ರ ಅಪ್ಪ ಅಮ್ಮ ಹತ್ರ ಮಾತಾಡಬೇಕು ಅಂತ ಹಾಲಲ್ಲೇ ಕೂತಿದ್ದ ಅವನು. ಅವ್ರ ಅಪ್ಪ ಅಮ್ಮ ರೂಮಿಗೆ ಹೋದರು. ಒಂದು ಅರ್ಧ ಗಂಟೆ ಆದರೂ ಬರಲೇ ಇಲ್ಲ. ಇವನಿಗೆ ಟೆನ್ಷನ್, ಏನಾಗಿರುತ್ತೆ ಕೆಲಸ ಅಂತ. ಒಂದು ಕ್ಷಣ ಏನೋ ಒಂಥರ ಭಯ ಅವನಿಗೆ. ಶರತ್ ಬಾಗಿಲು ಮುಚ್ಚಿ ಮತ್ತೆ ಅವ್ರ ಅಮ್ಮನ ರೂಮ್ ಹತ್ರ ಹೋಗಿ ನಾಕ್ ಮಾಡ್ದ. ಅಮ್ಮ ಬನ್ನಿ ಒಂಚೂರು ಮಾತಾಡಬೇಕು ಅಂತ. ಆಗ ಅವರಮ್ಮ ಬಂದು, ಇವಾಗ ತಾನೇ ಬಂದಿದ್ದೀವಿ ಕಣೋ, ಇಬ್ಬರಿಗೂ ಸುಸ್ತಾಗಿದೆ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀವಿ, ಆಮೇಲೆ ನಿಧಾನವಾಗಿ ಮಾತಾಡೋಣ ಬಿಡು ಅಂತಂದ್ಬಿಟ್ಟು ಅವರಮ್ಮ ಅಂದರು. ಶರತ್ಗೆ ಬೇಜಾರಾದರೂ ಕೂಡ ಅದನ್ನು ತೋರಿಸ್ಕೊಳ್ದೆ ಸೀದಾ ಅವ್ನ ರೂಮಿಗೆ ಬಂದ. ಫಸ್ಟ್ ಫ್ಲೋರ್ಲಿದ್ದಂಥ ಅವ್ನ ರೂಮಿಗೆ ಹೋಗ್ಬಿಟ್ಟು ಸೌಮ್ಯ ಮೊಬೈಲಿಗೆ ಡಯಲ್ ಮಾಡೋಣ ಅಂತ ಅವಳ ನಂಬರಿಗೆ ಡಯಲ್ ಮಾಡ್ದೆ. ಫೋನ್ ರಿಂಗ್ ಆಗ್ತಿತ್ತು, ಆದರೆ ಯಾರೂ ಫೋನ್ ತೆಗಿತಿರಲಿಲ್ಲ. ಮೋಸ್ಟ್ಲಿ ಅವಳೇನಾದ್ರು ಮಲ್ಕೊಂಡಿರ್ಬೇಕೇನೋ ಅಂತ ಸುಮ್ಮನಾದ. ಆ ಶರತ್ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಈ ಬೆಕ್ಕಗೆ ಬಾಲ ಸುಟ್ಬಿಟ್ರೆ ಹೆಂಗಾಡುತ್ತೆ ಹಂಗಾಡ್ತಿದ್ದ. ಅಪ್ಪ ಅಮ್ಮ ಹೋದ ವಿಷಯ ಏನಾಯಿತು ಏನೋ ಅಂತ ಕೇಳಬೇಕು ಅಂತ ಕಾಯ್ತಾನೆ ಇದ್ದ. ಅದಾದಮೇಲೆ ಅವ್ರ ಅಪ್ಪ ಅಮ್ಮನೇ ಹೊರಗೆ ಬಂದರು. ಅವನಿಗೂ ಅದೇ ಬೇಕಿತ್ತು. ಶರತ್ ಸೀದಾ ಕೆಳಗೆ ಬಂದ್ಬಿಟ್ಟು ಅವ್ರಮ್ಮನ ಮಾತಾಡೋಷ್ಟೊತ್ತಿಗೆ ಅವ್ರಮ್ಮನೇ ಅಂದರು, 9 ಗಂಟೆ ಆಯ್ತು ಕಣೋ, ಕೆಲ್ಸಕ್ಕೆ ಹೋಗದೆ ಏನು ಮಾಡ್ತಾ ಇದೆಯಾ, ಇವತ್ತೇನು ರಜಾನಾ ನಿಮ್ಮ ಕಂಪ್ನಿಗೆ ಅಂತ ಅವರಮ್ಮ ಕೇಳಿದ್ರು. ಇಲ್ಲಮ್ಮ, ನೀವು ಎದ್ದು ಬರಲಿ ಅಂತಲೇ ಕಾಯ್ತಾ ಇದ್ದೆ. ಇಷ್ಟಕ್ಕೂ ಏನಾಯ್ತಮ್ಮ, ನೀವು ಹೋದ ಕೆಲಸ ಅಂತ ಇವನು ಕೇಳಿದೆ ಅವರಮ್ಮಂಗೆ. ಅವರಮ್ಮ ಸುಮ್ಮನೆ ಇದ್ದರು. ಹೇಳಮ್ಮ, ಹೇಗಿತ್ತು ಹುಬ್ಬಳ್ಳಿ, ಸೌಮ್ಯ ಅವ್ರ ಮನೆ ಹೇಗಿತ್ತಮ್ಮ, ಸೌಮ್ಯ ಅವ್ರ ಅಮ್ಮನ ಜೊತೆ ಮಾತಾಡಿದ್ರ, ಯಾವಾಗ ನಿಶ್ಚಿತಾರ್ಥ ಅಂತ ಹೇಳಿದ್ರು ಅಂತ ಇವನಂದರೆ ಅವರಮ್ಮ ಏನು ಮಾತಾಡ್ತೆ ಸುಮ್ಮನೆ ಇದ್ದರು. ಅಷ್ಟಕ್ಕೂ ಸೌಮ್ಯ ಯಾರು ಇವನ ಜೀವನದಲ್ಲಿ? ಅವರು ಹುಬ್ಬಳ್ಳಿಗೆ ಏನಕ್ಕೆ ಹೋಗಿದ್ರು? ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ ಈ ಹುಡುಗ ಶರತ್. ಅವನ ಗರ್ಲ್ ಫ್ರೆಂಡ್ ಅಂದರೆ ಸೌಮ್ಯ ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿನ ಮಾತಾಡಿ ಬನ್ನಿ ಅಂತ ಇವರಪ್ಪ ಅಮ್ಮನ ಕಳಿಸಿದ್ದ. ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಬಂದವರು ಏನೂ ಸರಿಯಾಗಿ ಮಾತಾಡಿರಲಿಲ್ಲ. ಬೆಳಗ್ಗೆ ಅವರಮ್ಮಂಗೆ ಇವನೇ ಕೇಳ್ದ, ಏನಾಯ್ತಮ್ಮ, ಸೌಮ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಸೌಮ್ಯ ಅವ್ರ ಅಪ್ಪ ಅಮ್ಮ ನಿನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರ, ಯಾವಾಗ ಮದುವೆ ಅಂತಂದರು, ಹೇಳಮ್ಮ ಏನಾಯಿತು ಅಂತ. ನಂಗೆ ರಾತ್ರಿ ಎಲ್ಲ ಇದೇ ಯೋಚನೆ ನಿದ್ದೆ ಸಹ ಬಂದಿಲ್ಲ, ಏನಾಯ್ತು ಹೇಳಮ್ಮ ಅಂತ ಅವನಂದ. ಅವರಮ್ಮ, ಶರತ್, ನಿಮ್ಮಪ್ಪಂಗೆ ಈ ಸಂಬಂಧ ಇಷ್ಟ ಇಲ್ವಂತೆ, ಸುಮ್ಮನೆ ಅವಳನ್ನ ನೀನು ಮರ್ತ್ಬಿಡು, ನಿಮ್ಮಪ್ಪ ಯಾವ ಹುಡುಗಿನ ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗು, ಸರಿ ಹೊರಡೋ, ಈಗ ಕೆಲ್ಸಕ್ಕೆ ಲೇಟ್ ಆಗುತ್ತೆ, ಅಲ್ಲೆಲ್ಲ ಟಿಫನ್ ಮಾಡ್ಕೊಂಬಿಡು, ನಾನು ಸುಸ್ತಾಗಿದ್ದೀನಿ ಅಂತ ಅವರಮ್ಮ ಅಂದರು. ಏನಮ್ಮ ಹೇಳ್ತಾ ಇದೆಯಾ, ಯಾಕೆ ಹಿಂಗೆಲ್ಲ ಮಾಡ್ತೀರಾ, ಯಾಕೆ ನಿಮಗೆ ಈ ಸಂಬಂಧ ಇಷ್ಟ ಆಗಲಿಲ್ಲ ಅಂತ ಅವನು ಕೇಳ್ದ. ಅವರಮ್ಮ ಸುಮ್ಮನೆ ಇದ್ರು. ಕಾರಣ ಏನಮ್ಮ, ನೀವಿಬ್ಬರೂ ಒಪ್ಪದ ಮೇಲೆ ತಾನೇ ನಾನು ಅವ್ರ ಮನೆಗೆ ಹೋಗಿ ಆ ಹುಡುಗಿ ನೋಡ್ಕೊಂಬಂದಿದ್ದು, ನಿಮ್ಮನ್ನು ಕೂಡ ಕಳಿಸಿದ್ದು. ಈಗ ನೋಡಿದ್ರೆ ಇಷ್ಟ ಇಲ್ಲ ಅಂತೆಲ್ಲ ಅಂತಿದ್ರ, ಏನಮ್ಮ ಏನಾಯಿತು ಅಂತ ಅವನು ಎಷ್ಟು ಕಾರಣ ಕೇಳಿದ್ರು ಅವರಮ್ಮ ಏನೂ ಹೇಳಲಿಲ್ಲ. ನೋಡಿ ಶರತ್, ನಾವು ಮುಂಚೆ ಅವಳನ್ನ ಒಪ್ಪಿದ್ದು ನಿಜಾನೇ, ಆದರೆ ಅಲ್ಲಿ ಮಾತಾಡಿ ಬಂದಮೇಲೆ ನಿಮ್ಮಪ್ಪಂಗೆ ಏನು ಅನ್ನಿಸ್ತೋ ಗೊತ್ತಿಲ್ಲಪ್ಪ, ವಾಪಸ್ ಬಸ್ಸಲ್ಲಿ ಬರ್ಬೇಕಾದ್ರೆ ನಿಮ್ಮಪ್ಪ ಹೇಳಿದ್ರು, ನಮಗೆ ಈ ಸಂಬಂಧ ಸರಿ ಹೋಗಲ್ಲ ಅಂತ. ನಾನು ಕಾರಣ ಏನು ಅಂತ ಕೇಳಿದೆ ಕಣೋ ನಿಮ್ಮಪ್ಪನ್ನ. ನಿಮ್ಮಪ್ಪ ಅದೆಲ್ಲ ಏನೂ ಕೇಳಬೇಡ, ನನಗಿಷ್ಟ ಇಲ್ಲ ಅಂತಂದರು. ನಿಮ್ಮಪ್ಪನ್ನ ಎದುರು ವಾದಿಸೋಷ್ಟು ಧೈರ್ಯ ನನಗಿಲ್ಲಪ್ಪ, ನೀನು ಅಷ್ಟೇ. ಈಗ ಅವ್ರು ನೀನು ಕೇಳಬೇಡ, ಅವ್ರು ತುಂಬ ಸುಸ್ತಾಗಿದ್ದಾರೆ, ಕೆಲ್ಸಕ್ಕೆ ಹೋಗು, ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಅಂತ ಅವರಮ್ಮ ಕಳಿಸ್ಕೊಟ್ಬಿಟ್ರು. ಆ ಶರತ್ಗೆ ದಿಕ್ಕೇ ತೋಚಿಸ್ತಿಲ್ಲ. ಇಲ್ಲಿ ಸೌಮ್ಯಗೆ ಬೇರೆ ಡಯಲ್ ಮಾಡ್ತಾನಿದ್ದಾನೆ, ಫೋನ್ ತೆಗಿತಿಲ್ಲ. ಸೌಮ್ಯ ಏನಾದರೂ ಮಾಡ್ಕೊಂಬಿಟ್ರೆ ಅಂತ ಒಂದು ಕಡೆ ಭಯ. ಶರತ್ ಅವ್ರ ತಂದೆ ತಾಯಿ ಹುಬ್ಳಿಗೆ ಹೋಗಿ ಸೌಮ್ಯ ಅವರ ಅಪ್ಪ ಅಮ್ಮನ ಮಾತಾಡ್ಕೊಂಡೇನೋ ಬಂದಿದ್ರು, ಆದರೆ ಇವನ ಹತ್ರ ಏನೂ ಸರಿಯಾಗಿ ಹೇಳ್ತಿರ್ಲಿಲ್ಲ. ಶರತ್ತಿಗೆ ದಿಕ್ಕೇ ತೋರಿಸ್ತಿಲ್ಲ.
ಯಾಕೆ ಹಿಂಗಾಯಿತು, ಏನು ಕಾರಣ ಇರ್ಬೋದು ಅಂತ ಯೋಚನೆ ಮಾಡಿಕೊಂಡು ಸೀದಾ ಆಫೀಸಿಗೆ ಬಂದು ಕೂತ್ಕೊಂಡ್ರೆ ಅವನಿಗೊಂದು ಮೇಲ್ ಬಂದಿತ್ತು. ಆ ಮೇಲಲ್ಲಿ ಏನಿತ್ತು, ಅವತ್ತಿನ ದಿನ ಶರತ್ ಅವರ ತಂದೆ ತಾಯಿಗಳನ್ನ ಹುಬ್ಬಳ್ಳಿಗೆ ಕಳಿಸಿದ್ದ. ಅವ್ನು ಪ್ರೀತಿ ಮಾಡ್ತಿದ್ದಂಥ ಹುಡುಗಿ ಸೌಮ್ಯ ಅವ್ರ ಮನೇಲಿ ಅವ್ರ ತಂದೆ ತಾಯಿನ ಮಾತಾಡ್ಕೊಂಬಾ ಅಂತ. ಅವ್ರ ಅಪ್ಪ ಅಮ್ಮ ಏನೋ ಬಂದರು, ಆದರೆ ಈ ಸಂಬಂಧನೇ ನಮಗೆ ಬೇಡ, ಮರ್ತು ಬಿಡೋಣ ಅಂತೆಲ್ಲ ಅವ್ರ ಅಪ್ಪ ಅಮ್ಮ ಅಂದರು. ಅವ್ನು ಏನು ದಿಕ್ಕು ತೋರಿಸಿ ಸೀದಾ ಆಫೀಸಿಗೆ ಬಂದು ಅವ್ನ ಮೇಲ್ ಚೆಕ್ ಮಾಡಿದ್ರೆ ನೋಡಿದ್ರೆ ಅವನಿಗೆ ಅವರು ಪ್ರಾಜೆಕ್ಟ್ ಮ್ಯಾನೇಜರಿಂದ ಒಂದಷ್ಟು ಪ್ರಾಜೆಕ್ಟ್ಸ್ ಅಸೈನ್ ಮಾಡಿದರು. ಕೆಲಸದ ಪ್ರೆಷರ್ ಬೇರೆ, ಹಳೆದನ್ನೆಲ್ಲ ನೆನೆಸ್ಕೊಂಡ. 4 ವರ್ಷ ಕಷ್ಟಪಟ್ಟು ಪ್ರೀತಿ ಮಾಡಿದ್ದ ಸೌಮ್ಯಂಗೆ ಮನೇಲಿ ಗಂಡು ನೋಡ್ತೀರ ಅಂತ ಗೊತ್ತಾದ ತಕ್ಷಣ ಇವನೇ ಅವ್ರ ಅಪ್ಪ ಅಮ್ಮ ಹತ್ರ ಮಾತಾಡ್ದ. ಇವಳು ಕೂಡ ಸೌಮ್ಯ ಅವ್ರ ತಂದೆ ತಾಯಿಗೆ ಹೇಳಿದಾಗ ಅವ್ರ ಅಪ್ಪ ಅಮ್ಮ ಕೂಡ ಹೇಳಿದ್ದು ಒಂದೇ ಒಂದು ಮಾತು, ನೋಡಮ್ಮ, ನೀನು ಯಾರಾದರೂ ಮದುವೆ ಆಗು, ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು, ಜೀವನ ಪೂರ್ತಿ ಕಳಿಬೇಕಾದವಳು ನೀನೇ. ನಿನಗೆ ಅವ್ನು ನಿನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೋತಾನೇನೋ ಒಂದು ನಂಬಿಕೆ ಇದ್ದರೆ ನಮ್ಮದೇನೋ ಅಭ್ಯಂತರ ಇಲ್ಲ ಅಂತ ಅವ್ರ ತಂದೆ ತಾಯಿನೇ ಹೇಳಿದರು. ಆದರೆ ಶರತ್ನ ಮನೆಯಲ್ಲಿ ಆ ಪರಿಸ್ಥಿತಿ ನಿಜಕ್ಕೂ ಭಿನ್ನವಾಗಿತ್ತು. ಶರತ್ನ ಮನೆಯಲ್ಲಿ ಈ ಪ್ರೀತಿ ವಿಚಾರ ಕೇಳ್ತಿದ್ದಂಗೆ ಅವರಪ್ಪ ಕೇಳಿದ್ದು ಏನು ಗೊತ್ತಾ? ಮೊದಲನೇ ಪ್ರಶ್ನೆ, ಅವಳದು ಯಾವ ಜಾತಿ ಅಂತ. ಅದಕ್ಕೆ ಶರತ್ ಅಂದ, ಅವಳು ಮನುಷ್ಯಳು ಅಂತ. ಅವರಪ್ಪಂಗೆ ಕೋಪ ಬಂತು, ಎಷ್ಟೋ ದುರಹಂಕಾರ, ನೋಡಿ ಹೆಂಗೆಲ್ಲ ಮಾತಾಡ್ತೀಯ ಅಂತ ಅವರಪ್ಪ ಕೇಳಿದ್ರು. ಶರತ್ಗೆ ಆ ಸೌಮ್ಯ ಯಾವ ಜಾತಿ ಅಂತ ಕೂಡ ಹೇಳ್ದ. ಅದಕ್ಕೆ ಅವರಪ್ಪ ಒಂದೇ ಮಾತು ಹೇಳಿದ್ದು, ನೋಡು, ನಮ್ಮದು ಬೇರೆ ಜಾತಿ, ಅವ್ರದ್ದು ಬೇರೆ ಜಾತಿ, ಈ ಮದುವೆ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ, ಅವಳನ್ನ ಮರ್ತು ಬಿಡು ಅಂತಂದ್ಬಿಟ್ಟು ಅವರಪ್ಪ ಅವನಿಗೆ ಬೈದರು. ಅವರಮ್ಮ ಕೂಡ ಅಷ್ಟೇ ಬಂದ್ಬಿಟ್ಟು, ನೋಡಪ್ಪ, ನಮ್ಮದು ಸಂಪ್ರದಾಯಸ್ಥಂಥ ಕುಟುಂಬ, ಅವ್ರದ್ದು ಬೇರೆ ಜಾತಿ ಕಣೋ. ನೋಡು, ಈಗ ನಾವೆಷ್ಟು ಸಂಪ್ರದಾಯಸ್ಥರು, ದಿನ ಪೂಜೆ ಮಾಡ್ತೀವಿ, ಪುನಸ್ಕಾರ ಅದು ಇದು ಹಬ್ಬಗಳಂತೆಲ್ಲ ಮಾಡ್ತೀವಿ, ಮನೇಲಿ ನಾವು ಮಟನ್ ಚಿಕನ್ ಎಲ್ಲ ತಿನ್ನಲ್ಲ ಕಣೋ. ಇಷ್ಟೆಲ್ಲ ಇದ್ದರೂ ಯಾಕೋ ನಿಂಗೆ ಅದೆಲ್ಲ ಬೇಡ, ಅವ್ರ ಸಂಬಂಧನೇ ಬೇಡ ಅಂತ ಅವರಮ್ಮ ಅಂದರು. ಆದರೆ ಇವನು ಮಾತ್ರ ಬಿಡಲಿಲ್ಲ. ಅಮ್ಮ, ನೀನಾದರೂ ಅಪ್ಪಂಗೆ ಹೇಳಮ್ಮ, ಸೌಮ್ಯ ತುಂಬ ಒಳ್ಳೆ ಹುಡುಗಿ, ಅವ್ರ ಮನೇಲೂ ಒಪ್ಪಿದ್ದಾರೆ, ನೀವು ಒಪ್ಪೋದೊಂದೇ ಅಷ್ಟೇ ಅಮ್ಮ ಬಾಕಿ, ಪ್ಲೀಸ್ ಅಮ್ಮ ಹೇಳಮ್ಮ ಅಂತ ಇವನಂದ. ಆಗ ಶರತ್ ಅವರಮ್ಮ ಮತ್ತೆ ಅಂದರು, ನಿಮ್ಮಪ್ಪಂಗೆ ಎದುರು ಮಾತಾಡೋಕ್ಕೆ ನಂಗೆ ಸಾಧ್ಯ ಇಲ್ಲ ಕಣೋ, ನೀನುಂಟು ನಿಮ್ಮಪ್ಪ ಉಂಟು, ನೀನು ಯಾರನ್ನು ಬೇಕಾದರೂ ಮದುವೆ ಆಗು, ನಂದೇನೋ ಅಭ್ಯಂತರ ಇಲ್ಲಪ್ಪ, ಆದರೆ ಇದರಲ್ಲಿ ದಯವಿಟ್ಟು ನನ್ನ ಮಾತ್ರ ಎಳಿಬೇಡ್ರಿ ಅಂತ ಅವರಮ್ಮ ಅಂದರು. ನೀನು ಯಾವಾಗಲಾದರೂ ನಿಮ್ಮಪ್ಪನ ಮೂಡ್ ಚೆನ್ನಾಗಿರ್ಬೇಕಂದ್ರೆ ಹೇಳ್ಬಿಡು ಅಂದ್ಬಿಟ್ಟು ಅವರಮ್ಮನೇ ಅಂದರು. ಸರಿ, ಅವರಮ್ಮ ಹೇಳಿದ್ದಾರೆ ಅಂದ್ಬಿಟ್ಟು ಕೊನೆಗೊಂದು ಪ್ಲ್ಯಾನ್ ಮಾಡಿ ಆ ಹುಡುಗಿನ ಸೀದಾ ಮನೆಗೆ ಕರ್ಕೊಂಡ್ಬಿಟ್ಟ ಈ ಶರತ್. ಅವರಪ್ಪಂಗೆ ನಿಜಕ್ಕೂ ಸೌಮ್ಯ ನೋಡಿದ ತಕ್ಷಣ ಒಂಥರ ಇಷ್ಟ ಆದ್ಲು ಆ ಹುಡುಗಿ. ಒಂದಲ್ಲ ಎರಡಲ್ಲ, 2 ತಿಂಗಳು ಅವರಪ್ಪಂಗೆ ಫುಲ್ ಬ್ರೈನ್ ವಾಶ್ ಮಾಡಿದ್ದ. ಕೊನೆಗೆ ಆ ಹುಡುಗಿ ನೀನು ಒಳ್ಳೆ ಹುಡುಗಿ ಅಂತ ಅವರಪ್ಪ ಅಂದರು. ಆದರೆ ಅವತ್ತೇ ಅವರಪ್ಪ ಆ ಮನೇಲಿ ಏನು ಮಾಡಿದ್ರು ಗೊತ್ತಾ? ಆ ಹುಡುಗ ಶರತ್ ಬೇರೆ ಜಾತಿ ಹುಡುಗಿಯಾದಂಥ ಸೌಮ್ಯನ ಪ್ರೀತಿಸಿದ್ದ. ಬೇರೆ ಜಾತಿಯನ್ನು ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಮದುವೆಗೆ ಒಪ್ಪಿರಲಿಲ್ಲ. 2-3 ತಿಂಗಳು ಸತತ ಪ್ರಯತ್ನ ಪಟ್ಟು ಕೊನೆಗೆ ಅವ್ರ ಅಪ್ಪನೇನೋ ಒಪ್ಪಿಸ್ದ. ಆ ಹುಡುಗಿನೂ ಮನೆಗೆ ಕರ್ಕೊಂಬಂದಾಗ ಆ ಹುಡುಗಿ ಸೌಮ್ಯಾಗೂ ಅವರಪ್ಪ ಕೇಳಿದ್ದ ಅದೇ ಮಾತು, ನಿಮ್ಮದು ಯಾವ ಜಾತಿ ಅಂತ. ಕೊನೆಗೂ ಅವರಪ್ಪ ಬರೀ ಜಾತಿ ಅಂತಲೇ ಮಾತಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಆ ಸೌಮ್ಯ ನೋಡ್ತಿದ್ದಂಗೆ ಅವರಪ್ಪನಿಗೆ ಮನಸ್ಸು ಬದಲಾಯಿತು. ಸೌಮ್ಯ ಹೆಸರಿಗೆ ತಕ್ಕಂಗೆ ಸೌಮ್ಯ ಸ್ವಭಾವದಂಥ ಹುಡುಗಿ. ಆ ಸ್ವಭಾವದಿಂದ ಶರತ್ನ ಅಪ್ಪ ಅಮ್ಮ ಇವಳಿಗೆ ತುಂಬ ಇಷ್ಟಪಟ್ಟರು. ಸೌಮ್ಯ ಅವ್ರ ಮನೆಯವ್ರ ಬಗ್ಗೆ ವಿಚಾರಿಸಿದಾಗ ಆ ಹುಡುಗಿನ ಹೇಳಲು, ಅವ್ರದ್ದು ಹುಬ್ಬಳ್ಳಿಲೇ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ಇದೆ, ಅವ್ರ ಅಮ್ಮ ಮನೇಲಿರ್ತಾರೆ, ಹುಬ್ಬಳ್ಳಿ ಮಗಳು. ಇಷ್ಟೆಲ್ಲ ಹೇಳಿಬಿಟ್ಟು ಆಗ ಈ ಶರತ್ ಅವ್ರ ತಂದೆನೇ ಫೋನ್ ನಂಬರ್ ಇಸ್ಕೊಂಡ್ರು ಸೌಮ್ಯದು. ನಿಮ್ಮಪ್ಪನ ನಂಬರ್ ಕೊಡು, ಮಾತಾಡ್ತೀನಿ ಮದುವೆ ವಿಚಾರ ಅಂತ. ಸರಿ, ಏನೋ ದೊಡ್ಡವ್ರು ಮಾತಾಡ್ತೀರಂತ ಶರತ್ಗೇನೋ ಫುಲ್ ಖುಷಿ ಆಗ್ಬಿಡ್ತು. ಇನ್ನೇನು ಅಪ್ಪ ಅಮ್ಮ ಹುಬ್ಬಳ್ಳಿಗೆ ಹೋಗಿ ಬಂದ ತಕ್ಷಣ ನಿಶ್ಚಿತಾರ್ಥ, ಅದಾದಮೇಲೆ ಮದುವೆ ಅಂತ ಫುಲ್ ಖುಷಿಯಾಗಿದ್ದ. ಅಂತೂ ಇಂತೂ ನಿಮ್ಮಪ್ಪನ ಗೆದ್ಬಿಟ್ಟೆ ಬಿಡು ನೀನು ಅಂತ ಶರತ್ ಅವ್ರ ಅಮ್ಮ ಬೇರೆ ತುಂಬ ರೇಗಿಸ್ತಾ ಇದ್ರು ಅವನಿಗೆ. ಹುಬ್ಬಳ್ಳಿಗೆ ಹೋಗೋ ದಿನಾಂಕ ಕೂಡ ನಿಗದಿಯಾಗಿತ್ತು. ಇಬ್ಬರು ಹುಬ್ಬಳ್ಳಿಗೆ ಹೋಗಿ ಬರ್ತೀನಿ ಅಂತ ಹೋದರು. ಹಿಂದಿನ ದಿನ ರಾತ್ರಿನೇ ಅವ್ನು ಫೋನ್ ಮಾಡ್ದ, ಏನಾಯ್ತಮ್ಮ ಅಲ್ಲೇನು ಮಾತಾಡಿದ್ರಿ ಅಂತ. ಇವ್ರು ಹೋಗ್ಬೇಕಂದ್ರೆ ಹೂವು ಹಣ್ಣು ಅದು ಇದು ಸೀರೆ ಗೀರೆ ಎಲ್ಲ ತೊಗೊಂಡೋಗಿದ್ರು. ಆದರೆ ಏನಾಯ್ತು, ಅವ್ರ ಮನೇಲಿ ಮಾತಾಡ್ಕೊಂಬಂದಾಗ ರಾತ್ರಿ ಹಿಂದಿನ ದಿನ ಫೋನ್ ಮಾಡಿದಾಗೂ ಅಷ್ಟೇ ಶರತ್ನ ತಾಯಿ ಹೇಳಿದ್ದು ಒಂದೇ ಒಂದು ಮಾತು, ಈಗ ಬಸ್ ಹತ್ತಿ ಬೆಳಗ್ಗೆ ಬೆಂಗಳೂರಿಗೆ ಬರ್ತೀವಿ, ಬಂದಮೇಲೆ ಹೇಳ್ತೀನಿ ಏನು ನಡೀತು ಅಂತಲೇ ಹೇಳಿ ಫೋನ್ ಕಟ್ ಮಾಡಿಬಿಟ್ರು. ಅಷ್ಟಕ್ಕೂ ಏನಾಗಿತ್ತು ಆ ಸೌಮ್ಯ ಅವ್ರ ಮನೇಲಿ, ಯಾಕೆ ಅವ್ರ ತಂದೆ ತಾಯಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಇರಲಿಲ್ಲ. ಅವತ್ತಿನ ದಿನ ಶರತ್
ಪ್ರೀತಿ ಮಾಡ್ತಿದ್ದಂಥ ಆ ಹುಡುಗಿ ಸೌಮ್ಯ ಅವ್ರ ಮನೆಗೆ, ಹುಬ್ಬಳ್ಳಿಲಿದ್ದಂಥ ಅವ್ರ ಮನೆಗೆ ಅವ್ರ ತಂದೆ ತಾಯಿನ ಮಾತಾಡ್ಕೊಂಬ ಅಂತ ಇವ್ರ ತಂದೆ ತಾಯಿನ ಕಳಿಸ್ಕೊಟ್ಟಿದ್ದ. ಅವ್ರ ಅಪ್ಪ ಅಮ್ಮನೂ ಹುಬ್ಬಳ್ಳಿಗೆ ಹೋಗ್ಬಿಟ್ಟು ವಾಪಸ್ ಬೆಂಗಳೂರಲ್ಲಿ ಬಸವೇಶ್ವರನಲ್ಲಿರ್ತಕ್ಕಂಥ ಅವ್ರ ಮನೆಗೆ ಬಂದಿದ್ದರು. ಇವನು ಆಫೀಸ್ಗೆ ಹೋಗೋಕೆ ಮುಂಚೆನೂ ಕೇಳಿದ್ದ, ಯಾಕೆ ಏನಾಯಿತು, ಅವ್ರ ಸಂಬಂಧ ಯಾಕೆ ಬೇಡ ಅಂತಿದ್ರೆ. ಅಂದರೆ ಅವ್ರೇನೂ ಕಾರಣ ಕೊಡೋಕೆ ರೆಡಿ ಇರಲಿಲ್ಲ. ಇವನು ಬೇರೆ ಬೆಳಗ್ಗೆನೇ ಫೋನ್ ಮಾಡಿದ್ದ ಆ ಹುಡುಗಿ ಸೌಮ್ಯಗೆ, ಅವಳು ಫೋನ್ ತೆಗೆದಿರಲಿಲ್ಲ. ಮತ್ತು ಇವನು ಆಫೀಸಿಗೆ ಹೋದ್ಮೇಲೆ 11:30 ಅವಳೇ ಕರೆ ಮಾಡಿದ್ಲು. ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಕೇಳಿ ಸೌಮ್ಯ, ಏನಾಯಿತು, ನಮ್ಮ ಅಪ್ಪ ಅಮ್ಮ ಯಾಕೋ ಈ ಸಂಬಂಧ ಬೇಡ ಅಂತ ಅಂತೀಯಾರೆ ಅಂತಂದ್ಬಿಟ್ಟು ಇವನಂದ. ಯಾಕೆ ಏನಾಯಿತು ಸರಿಯಾಗಿ ಹೇಳು ಅಂತ ಅವಳು ಕೇಳಿದ್ದಕ್ಕೆ, ಅದು ಏನಾಯಿತೋ ಗೊತ್ತಿಲ್ಲ, ಅಪ್ಪ ಅಮ್ಮ ಹೇಳಿದ್ದು ನಮ್ಮ ಅಪ್ಪಂಗಂತೂ ಈ ಸಂಬಂಧ ಇಷ್ಟ ಇಲ್ವಂತೆ. ಈ ಮಾತನ್ನು ಅವಳು ಹೇಳ್ತಿದ್ದಂಗೆ, ಇವನು ಹೇಳ್ತಿದ್ದಂಗೆ ಆ ಕಡೆಯಿಂದ ಫೋನಲ್ಲಿ ನಗ್ತಾ ಮಾತಾಡ್ತಿದ್ದವಳು ಅಳಕ್ಕೆ ಶುರು ಮಾಡಿದ್ಲು. ಗೊತ್ತಿಲ್ಲ ಸೌಮ್ಯ, ನೆನ್ನೆ ವಾಪಸ್ ನಮ್ಮಮ್ಮ ಬಸ್ಸಲ್ಲಿ ಬರಬೇಕು ಅಂದರೂ ಅಷ್ಟೇ ನಮ್ಮಮ್ಮಗೆ ನಾನು ಹೇಳಿದೆ, ಯಾಕಮ್ಮ ಏನಾಯಿತು ಅಂದರೆ ನಂಗೆ ಅದೆಲ್ಲ ಗೊತ್ತಿಲ್ಲ, ಬೆಳಗ್ಗೆ ಮನೆಗೆ ಬಂದು ಹೇಳ್ತೀನಿ ಅಂದರು. ಅಮ್ಮ ಕೂಡ ಸರಿಯಾಗಿ ಮಾತಾಡ್ತಿಲ್ಲ ಕಣೆ, ನಂಗೆ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ ಅಂತ ಇವನಂದ. ಅವಳು ಒಂದು ನಿಮಿಷ ಇರು, ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡಿಬಿಟ್ಲು. ಅವ್ರ ಅಪ್ಪ ಅಮ್ಮಂಗೆ ಅವಳು ಕಾಲ್ ಮಾಡಿದ್ಲು. ಇವನು ಹೇಳ್ದ, ನೋಡು ನಿಮ್ಮ ತಂದೆ ತಾಯಿ ಏನಂದ್ರು ಅಷ್ಟೇ, ಭಯ ಪಡಬೇಡ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ನಮ್ಮಪ್ಪ ಅಮ್ಮ ನಾನು ಕೇಳ್ಬಿಟ್ಟು ಹೇಳ್ತೀನಿರೋ ಅಂತ ಅವಳು ಫೋನ್ ಮಾಡ್ತೀನಿ ಅಂತ ಇವನು ಫೋನ್ ಕಟ್ ಮಾಡಿದ್ಲು. ಇವನು ಸಾಯಂಕಾಲ ಮನೆಗೆ ಬಂದಾಗ ಅವರಪ್ಪ ಮನೇಲಿರಲಿಲ್ಲ. ಮತ್ತು 7:45ಗೆ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದ. ಒಂದು ಅರ್ಧ ಗಂಟೆ ಆದಮೇಲೆ ಅವರಪ್ಪ ಬಂದರು. ಬರಬೇಕಂದ್ರೆ ಕೈಯಲ್ಲಿ ಒಂದು ಕವರ್ ಹಿಡ್ಕೊಂಬಂದಿದ್ರು. ಸೀದಾ ಬಂದವರು ಆ ಕವರ್ನ ಅವ್ರ ಹೆಂಡ್ತಿನ ಕರೆದ್ಬಿಟ್ಟು ಆ ಕವರ್ ತೆಗೆದು ಒಂದು ಫೋಟೋ ಕೊಟ್ಟರು. ನೋಡು, ಈ ಹುಡುಗಿ ತುಂಬ ಚೆನ್ನಾದ ಫೋಟೋಲಿರೋ ಹುಡುಗಿ, ಭಾನುವಾರ ಆ ಹುಡುಗಿ ಕಡೆಯವ್ರು ನಮ್ಮ ಮನೆಗೆ ಬರ್ತಿದ್ದಾರೆ, ನಿನ್ನ ಮಗನಿಗೆ ಮನೇಲೇ ಇರೋಕ್ಕೆ ಹೇಳು ಅಂತಂದ್ಬಿಟ್ಟು ಅವರಪ್ಪ ಅಂದರು. ಆಗ ಶರತ್ಗೆ ಎಲ್ಲಿತ್ತು ಅನ್ನೋ ಕೋಪ ಗೊತ್ತಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ ಸೌಮ್ಯನ ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ. ನಿಮಗೆ ನಾನು ಎಷ್ಟು ಸರಿ ಹೇಳಿದ್ರು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಜೋರಾಗಿ ಆ ಟಿ ವಿ ರಿಮೋಟ್ನ ಎತ್ತಿ ಬಿಸಾಕ್ಬಿಟ್ಟು ಸೀದಾ ರೂಮಿಗೆ ಹೋಗ್ಬಿಟ್ಟು ಸೌಮ್ಯಗೆ ಕಾಲ್ ಮಾಡ್ದೆ. ಅಷ್ಟಕ್ಕೂ ಯಾಕೆ ಅವ್ರ ತಂದೆ ಬೇಡ ಅಂತ ದೂರ ಮಾಡಿದರು, ಆ ಕಾರಣ ಏನು, ಸೌಮ್ಯ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿದಾಗ ಏನಾಯಿತು. ಅವತ್ತಿನ ದಿನ ಆ ಹುಡುಗಿ ಸೌಮ್ಯಗೆ ಇವನು ಫೋನ್ ಮಾಡಿ ಕೇಳಿದೆ, ಶರತ್ತು ನಮ್ಮಪ್ಪ ಏನೋ ಮದುವೆಗೆ ಒಪ್ತಾ ಇಲ್ಲ ಕಣೆ, ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು ಕಾರಣ, ಯಾಕೆ ನಮ್ಮಪ್ಪ ಒಪ್ತಿಲ್ಲ ಅಂತಂದಾಗ ಅವಳು ಹೇಳಿದ್ಲು, ಇಲ್ಲ ಕಣೋ, ನಮ್ಮಲ್ಲಿ ಏನೂ ಜಗಳ ಆಗಿಲ್ವಂತೆ, ಅಪ್ಪ ಅಮ್ಮ ಚೆನ್ನಾಗೇ ಮಾತಾಡಿ ಕಳಿಸಿದ್ರು, ನಿಮ್ಮ ತಂದೆನ ಕೇಳಿ ಸರಿಯಾಗಿ ಏನಾಯಿತು ಅಂತ ಇವಳೇ ಅಂದ್ಲು. ಆಗ ಇವನು ಮತ್ತೆ ಬಂದು ಕೇಳ್ದ ಅವ್ರ ತಂದೆಗೆ, ಅಪ್ಪ ನೀನೇ ಅಲ್ಲಪ್ಪ ಹೇಳಿದ್ದು ಹುಡುಗಿ ಒಳ್ಳೆಯವಳು, ಸರಿ ಮದುವೆ ಮಾಡೋಣ ಅಂತಂದ್ಬಿಟ್ಟು, ಈಗ ಯಾಕಪ್ಪ ಹಿಂಗೆ ಆಡ್ತಿದೀಯಾ, ಏನಾಯಿತು ಅಂತ ಕೇಳ್ದ. ಆಗ ಅವ್ರ ತಂದೆ ಅಂದರು, ಹೌದು ಕಣೋ, ಮುಂಚೆ ಸೌಮ್ಯನ ನಾನೇ ನೋಡಿದ್ದೆ, ಒಳ್ಳೆ ಹುಡುಗಿ, ಆಯಿತು ಮದುವೆ ಮಾಡ್ಕೊಳ್ಳೋಣ ಅಂತ ಕೂಡ ನಾನು ಅಂತಿದ್ದೆ. ಈಗ ಅವೆಲ್ಲ ಬಿಟ್ಬಿಡು, ಈಗ ನಾನು ತಂದಿಲ್ಲ ಈ ಹುಡುಗಿ ಫೋಟೋ, ಇವಳನ್ನ ನೋಡಿ ಒಪ್ಕೋ, ಕೇಳಿಸ್ತು ತಾನೆ ಅಂತ ಅವರಪ್ಪ ಅಂದರು. ಮತ್ತೆ ಕಿರ್ಚಕ್ಕೆ ಶುರು ಮಾಡ್ದೆ. ನೋಡು, ನನಗೆ ಈ ಮದುವೆ ಎಲ್ಲ ಇಷ್ಟ ಇಲ್ಲ ಅಂತ ಮತ್ತೆ ಕಿರಿಸ್ತಾನೆ ಇದ್ದ. ಆಗ ಅವರಪ್ಪ ಹೇಳಿದ್ರು, ಅವ್ರ ಮನೆಗೆ ಹೋದಾಗ ಏನಾಯಿತು ಗೊತ್ತೇನೋ ಅಂತ. ಏನಾಯ್ತಪ್ಪ ಅಂದರೆ, ಅಲ್ಲಿ ಹುಬ್ಳಿಲಿ ಅವ್ರ ಮನೆಗೆ ಹೋಗ್ತಿದ್ದಂಗೆ ಅವರಪ್ಪ ಪಂಚೆ ಉಟ್ಕೊಂಡ್ಬಂದ್ರು ಕಣೋ. ಸೋಫಾ ಮೇಲೆ ಕೂತ್ಕೊಂಡು, ಏ ಶರತ್ ಏನು ಮಾಡಿದ್ರು ಗೊತ್ತಾ, ಪೇಪರ್ ತೊಗೊಂಡು ಪೇಪರ್ ಓದೋಕ್ಕೆ ಶುರು ಮಾಡಿದ್ರು. ನಮ್ಮ ಜೊತೆ ಮಾತಾಡ್ತಾಯಿದ್ರು. ಇದ್ದಕ್ಕಿದ್ದಂಗೆ ಅದೇನೇನೋ ಕೆಟ್ಟ ಭಾಷೆ ಕಣೋ, ನಿಮ್ಮ ಅವ್ವನ ಹಲ್ಕಟ್ಟಂತೆ ಏನೇನೋ ಕೆಟ್ಟ ಭಾಷೆಲೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದೇನೋ ಹುಚ್ಚು ನನ್ನ ಮಕ್ಕಳಂತೆ, ಅದು ಇದು, ಸೊ ಏನೇನೋ ಈ ಥರದೆಲ್ಲ ಕೆಟ್ಟ ಮಾತುಗಳೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಿದ್ರು ಕಣೋ. ಯಾವುದೋ ಫೋನ್ ಬಂತ ಯಪ್ಪಂಗೆ, ಇದೆಲ್ಲ ಅವ್ರ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು. ನೀನೇ ಯೋಚನೆ ಮಾಡು, ನಾಳೆ ಅಕಸ್ಮಾತ್ ಮದುವೆ ಆಗಿ ನಮ್ಮ ಮನೆಗೆ ಬಂದರೆ ನಮ್ಮ ಮಾನ ಮರ್ಯಾದೆ ಏನಾಗ್ಬೇಡ. ಅವ್ರು ನಮ್ಮ ಸಂಬಂಧಿಕರ ಹತ್ರ ಎಲ್ಲ ಹಿಂಗೆಲ್ಲ ಮಾತಾಡ್ತಿದ್ರೆ ಒಟ್ಟು ಜನ ಕಣೋ, ಅವ್ರ ಸವಾಸನೆ ಬೇಡ ಅಂತ ಸೀದಾ ನಾವು ಅಲ್ಲಿಂದ ಬಂದ್ಬಿಟ್ವಿ. ಬೇಡಪ್ಪ, ದಯವಿಟ್ಟು ಅವ್ರ ಸಂಬಂಧ ಬೇಡ ಅಂತ ಇವನಂದ. ಈ ಮಾತನ್ನು ಕೇಳ್ತಿದ್ದಂಗೆ ಈ ಶರತ್ ಜೋರಾಗಿ ನಗಕ್ಕೆ ಶುರು ಮಾಡ್ಬಿಟ್ಟ. ಅವರಪ್ಪಂಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಶರತ್ ನಗ್ತಾನೇ ಇದ್ದ. ಅಪ್ಪ ಇದು ದೊಡ್ಡ ಸಮಸ್ಯೆನೇನಪ್ಪ, ಅಯ್ಯೋ ಅಂತ ನಗ್ತಾನೆ ಇದ್ದ. ಸೀದಾ ಫೋನ್ ತೊಗೊಂಡು ಹೋಗಿ ಮತ್ತೆ ಸೌಮ್ಯಂಗೆ ಕಾಲ್ ಮಾಡಿ, ಸೌಮ್ಯ ಅರ್ಜೆಂಟ್ ನಿಮ್ಮ ಅಪ್ಪ ಅಮ್ಮನ ಬರೋಕ್ಕೆ ಹೇಳು, ನಮ್ಮ ಮನೆಗೆ ಬರೋಕ್ಕೆ ಹೇಳು ಇಮ್ಮಿಡಿಯೇಟ್ಲಿ ಅಂತಂದ್ಬಿಟ್ಟಂದ.
ಅವ್ರ ಅಪ್ಪ ಅಮ್ಮ ಕೂಡ ಅಲ್ಲಿಂದ ಸೀದಾ ಹೊರಟು ಬಂದರು. ಅವತ್ತಿನ ದಿನ ಶರತ್ ತುಂಬ ಪ್ರೀತಿ ಮಾಡ್ತಿದ್ದಂಥ ಆ ಹುಡುಗಿ ಸೌಮ್ಯ ಅವ್ರ ಮನೆಗೆ ಒಬ್ಬಳಿಗೆ ಹೋಗ್ಬಿಟ್ಟು ಇವ್ರ ತಂದೆ ತಾಯಿಗೆ ಮಾತಾಡ್ಕೊಂಬ ಅಂತ ಕಳಿಸಿದ್ದ. ಅವ್ರ ಅಪ್ಪ ಅಮ್ಮ ಬರ್ತಿದ ತಕ್ಷಣ ಈ ಸಂಬಂಧನೇ ಬೇಡ, ದೂರ ಮಾಡ್ಬೋಣ ಅವ್ರನ್ನ ಅಂತಂದ್ಬಿಟ್ಟು ನಿರ್ಧಾರ ಮಾಡಿದರು. ಅವ್ರ ತಂದೆನ ಕಾರಣ ಏನು ಅಂತ ಕೇಳೋದಕ್ಕೆ ಅವರಪ್ಪ ಹೇಳಿದ ಕಾರಣ ತುಂಬ ಸಿಲ್ಲಿಯಾಗಿತ್ತು. ಅವ್ರ ಮನೆಗೆ ಹೋದಾಗ ಅವರಪ್ಪಂಗೆ ಯಾವುದೋ ಒಂದು ಫೋನ್ ಬಂತು. ಆ ಫೋನಲ್ಲಿ ಅವರಪ್ಪ ನಿಮ್ಮ ಅವ್ವನ್ನ ಹಲ್ಕಟ್ಟಂತೆ ಅದು ಇದು ಕೆಟ್ಟ ಮಾತಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಿದ್ರು ಕಣೋ. ಆ ಜನಗಳು ಸರಿ ಇಲ್ಲ ಅಂತೆಲ್ಲ ಅವರಪ್ಪ ಕಾರಣ ಕೊಟ್ಟಿದ್ರು. ಇವನ್ ತಕ್ಷಣ ಸೌಮ್ಯ ಅವ್ರ ಅಮ್ಮಂಗೆ ಫೋನ್ ಮಾಡಿ ಅವ್ರ ತಂದೆ ತಾಯಿನ ಬೆಂಗಳೂರು ಬಸ್ ಸ್ಟೇಷನಲ್ಲಿ ಇರ್ತಕ್ಕಂಥ ಅವ್ರ ಮನೆಗೆ ಕರೆಸ್ತಾ. ಮಾರನೇ ದಿನ ಬೆಳಕಾಯಿತು. ಸೌಮ್ಯ ಅವ್ರ ತಂದೆ ತಾಯಿ ಎಲ್ಲ ಬಂದು ಕೂತ್ಕೊಂಡ್ರು ಮನೇಲಿ. ಈ ವಿಷಯ ಕೇಳಿದ ತಕ್ಷಣ ಅವರೆಲ್ಲ ನಗಕ್ಕೆ ಶುರು ಮಾಡಿದ್ರು. ಆಮೇಲೆ ಆ ಶರತ್ ಅವ್ರ ಅಪ್ಪನ್ನ ನೋಡಿಬಿಟ್ಟು ಈ ಸೌಮ್ಯ ಅವ್ರ ತಂದೆ ಹೇಳಿದ್ರು, ನೋಡಿ ಬಿಗ್ರೆ, ದಯವಿಟ್ಟು ತಪ್ಪು ತಿಳಿಬೇಡಿ, ನಮ್ಮ ಭಾಷೆನೇ ಹಾಗೆ. ಹೊರಟು ಅಂದರೆ ನಮ್ಮ ಭಾಷೆ ಹಂಗಿರ್ಬೋದೇನೋ ಅಷ್ಟೇ, ನಮ್ಮ ಮನಸ್ಸು ಮೃದು. ಆಮೇಲೆ ನಮಗೆ ಯಾರು ಆಪ್ತರು ಇರ್ತಾರೆ ಅಂದರೆ ನಾವು ಯಾರಿಗೆ ತುಂಬ ಕ್ಲೋಸ್ ಆಗಿರ್ತೀವಿ ಅವ್ರ ಹತ್ರ ಅಷ್ಟೇ ನಾವು ಹಿಂಗೆಲ್ಲ ಮಾತಾಡೋದು. ನೀವು ಹೆಂಗೆ ಇವಾಗ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರನ್ನ ಬಂದರೆ ಹಾಯ್ ಹಲೋ ಬನ್ನಿ ಅದು ಇದು ಅಂತೆಲ್ಲ ಮಾತಾಡ್ತಾರೆ, ಆ ಥರ ನಮ್ಮ ಕಡೆ ನಾವು ಹಂಗೆ ಮಾತಾಡ್ತೀವಿ ಅಷ್ಟೇ. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ಇನ್ನೊಂದು ವಿಷಯ ಏನಂದರೆ ನಮಗೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇದೆ, ಯಾರ ಜೊತೆ ಯಾವಾಗ ಹೆಂಗೆ ಮಾತಾಡಬೇಕು ಅಂತ. ತಾವು ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೆ ಪ್ರೀತಿ ಮಾಡಿದ್ದಾರೆ ಮಕ್ಕಳು, ಇವ್ರ ಮದುವೆಗೆ ಒಪ್ಕೊಳ್ಳಿ ಅಂತ ಆ ಸೌಮ್ಯ ಅವ್ರ ತಂದೆ ಅಂದರು. ಆಗ ಈ ಶರತ್ ಅವ್ರ ಅಪ್ಪಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಆವಾಗ ಅವ್ರ ಅಪ್ಪನೇ ಅಂದರು, ಅಯ್ಯೋ ನೀವು ಮಾತಾಡಿದ್ದು ನೋಡಿ ನಾನೆಲ್ಲೋ ನೀವು ಜನಗಳೇ ಹಿಂಗೆ, ನೀವು ಮಾತಾಡೋದೇ ಹಿಂಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಂತಂದರು. ಕೊನೆಗೆ ಎರಡೂ ಮನೆ ದೊಡ್ಡವರು ಒಂದಾದರು. ತಕ್ಷಣ ಅಲ್ಲೇ ಬೆಂಗಳೂರು ಬಸ್ ಸ್ಟೇಷನ್ಗಳಲ್ಲೇ ಅವ್ರ ಮನೆಗೆ ಒಬ್ಬ ಪುರೋಹಿತರನ್ನ ಕರೆಸಿ ಒಳ್ಳೆ ದಿನಾಂಕ ನೋಡಿ ನಿಶ್ಚಿತಾರ್ಥ ಮದುವೆ ದಿನ ಎರಡನ್ನೂ ಅವತ್ತೇ ಫಿಕ್ಸ್ ಮಾಡಿಬಿಟ್ರು. ಅವತ್ತವ್ರ ಮನೇಲಿ ಒಂದು ಪಾರ್ಟಿ ಮಾಡಿದ್ರು. ಕೊನೆಗೆ ಸಾಯಂಕಾಲ ಆ ಸೌಮ್ಯ ಅವ್ರ ತಂದೆ ತಾಯಿ ಹುಬ್ಳಿಗೆ ಹೋಗ್ಬೇಕಂದ್ರೆ ಈ ಶರತ್ ಅವ್ರ ಕುಟುಂಬ ಸಮೇತ ಎಲ್ಲರೂ ಬಂದು ಅವ್ರನ್ನ ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿಸ್ಬಿಟ್ಟು ಕೊನೆಗೆ ಕಳಿಸ್ಕೊಟ್ರು. ಮದುವೆ ದಿನಗಳು ಬೇರೆ ಹತ್ರ ಬಂತು. ಇನ್ನೇನು ಹೊರಡೋ ಟೈಮಲ್ಲಿ ಈ ಸೌಮ್ಯ ಅವ್ರ ತಂದೆ ಅವರಪ್ಪಂಗೆ ಯಾವುದೋ ಒಂದು ಫೋನ್ ಬಂತು ಬಸ್ಸಲ್ಲಿ ಕೂತಿದ್ದಾಗ. ಆಗಲೂ ಅಷ್ಟೇ ಮತ್ತೆ ಅದೇ ಭಾಷೆ ನಿಮ್ಮವ್ವನ ಅಂತ ಶುರು ಮಾಡಿದ್ರು. ಶರತ್ ಅವ್ರ ಅಪ್ಪ ಮುಂದೆ ಇದ್ದಿದ್ದಕ್ಕೆ ಏನು ಮಾತಾಡದೆ ನಗಕ್ಕೆ ಶುರು ಮಾಡಿದ್ರು. ಕೆಲವೊಂದು ಸಾರಿ ಹಿಂಗೆ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳೇ ದೊಡ್ಡ ವ್ಯತ್ಯಾಸಗಳನ್ನ ತಂದಿಡುತ್ತೆ. ಆದ್ದರಿಂದ ದಯವಿಟ್ಟು ನಿಮಗೊಂದು ಗೊತ್ತಿರಲಿ ಯಾರ ಹತ್ರ ಯಾವಾಗ ಹೆಂಗೆ ಮಾತಾಡಬೇಕು ಅಂತ. ನಾನು ನಿಮ್ಮ ಲವ್ ಗುರು.